ಇವತ್ತು ಈ ಡಿಸೈನ್ ನಾನು ಬೆಸ್ಟ್ ಗ್ರಿಪ್ ಹೇಗೆ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಬೀಡ್ಸ್ ಬೇಬಿ ಕುಚ್ಚು ಅಂತಲೇ ಅಂತಾರೆ, ಬಟ್ ಬೀಡ್ಸ್ ಒಳಗಡೆ ಇನ್ಸೈಡ್ ಇರುತ್ತೆ, ಇನ್ವಿಸಿಬಲ್ ಆಗಿರುತ್ತೆ. ಇದನ್ನು ನಾರ್ಮಲ್ ಫಸ್ಟು ಕುಚ್ಚು ಹಾಕೋ ಥರ ಹಾಕೋಬೇಕು, ಬಟ್ ಇದು ಲೆಂತ್ ಇರಬೇಕು. 1.5 ಇಂಚ್ ಲೆಂತ್ ತೊಗೋಬೇಕು ನೀವು ಇದು ಕುಚ್ಚಿಗೆ ಥ್ರೆಡ್ಸು. ಫಸ್ಟು ನಾರ್ಮಲ್ ಬೇಬಿ ಕುಚ್ಚು ಹಾಕೊಳ್ಳೋ ಥರ ಒಂದು 3 ನೋಟ್ಸ್ ಹಾಕ್ಕೊಂಡ್ಬಿಡ್ಬೇಕು. 3 ನೋಟ್ಸ್ ಹಾಕ್ಕೊಂಡು ಕುಚ್ಚು ಮಿಡಲ್ನ ಗ್ಯಾಪ್ ಮಾಡ್ಕೋಬೇಕು ನೋಡಿ. ಈ ಥರ ಈ ಮಿಡಲ್ಗೆ ಗ್ಯಾಪ್ ಮಾಡಿಕೊಂಡು ಇದೊಂದು 5 mm or 6 mm ಬೀಡ್ಸ್ ಇದು. ಈ ಥರ ಮಿಡಲಿಗೆ ತೊಗೊಂಡು ಥ್ರೆಡ್ನೆಲ್ಲ ಈ ಥರ ಸುತ್ತಲೂ ಈ ಥರ ಸರಿ ಮಾಡ್ಕೋಬೇಕು. ಫಸ್ಟು ಸರಿ ಮಾಡಿಕೊಂಡು ಅದನ್ನು ಟೈಟಾಗಿ ಗ್ರಿಪ್ ಹಿಡ್ಕೊಂಡು ನೀಡಲ್ನ ಮತ್ತೆ ಬೀಡ್ಸ್ ಹಿಂದ್ಗಡೆಯಿಂದ ಕುಚ್ಚು ಹಿಂದ್ಗಡೆಯಿಂದ ಥ್ರೆಡ್ ತೊಗೋಬೇಕು. ಯಾಕಂದರೆ ಮುಂದ್ಗಡೆ ನೀಟಾಗಿ ಫಿನಿಶಿಂಗ್ ಬರಬೇಕಲ್ಲ ಫ್ರಂಟಲ್ಲಿ. ಸೊ ಹಾಗಾಗಿ ಕುಚ್ಚು ಹಿಂದ್ಗಡೆಯಿಂದ ಥ್ರೆಡ್ ತೊಗೊಂಡು ಇದು ಮತ್ತೆ ಒಂದು 3 ನೋಟ್ಸ್ ಹಾಕೋಬೇಕು ಅಷ್ಟೇ. ನೋಟ್ಸ್ ಹಾಕ್ಕೊಂಡು ಮತ್ತೆ ಮಿಡಲ್ಗೆ ನೀಡಲ್ನ ತೊಗೊಂಡು ಥ್ರೆಡ್ಸ್ನ ಒಳಗಡೆ ತೊಗೋಬೇಕು. ಆವಾಗ ಥ್ರೆಡ್ಸ್ ಎಲ್ಲೂ ಬಿಚ್ಚೋಗೋ ಚಾನ್ಸಸ್ ಇರೋಲ್ಲ, ನೀಟಾಗಿ ಲಾಕ್ ಆಗಿರುತ್ತೆ. ಅದು ಲೆಂತ್ ನೋಡ್ಕೊಂಡು ಎಷ್ಟು ಲೆಂತ್ ಬೇಕೋ ಕಟ್ ಮಾಡ್ಕೋಬೇಕು. ಫೈನಲ್ ಲುಕ್ ಹೀಗಿರುತ್ತೆ.